ಸಿಗ್ಬೇಕು ಅಂತ ಒದ್ದಾಡ್ತಾರೆ. ಬಟ್ ಟೈಮ್ ಆಗ್ತಿರಲ್ಲ. ಬಟ್ ಸ್ಟಿಲ್ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅವಾಗ್ಲೂ ಕೂಡ. ಏನಕ್ಕೆ ಅಂದ್ರೆ ಜಗಳ ಮಾಡ್ಕೊಂಡು ಹರ್ಕೊಂಡು ಬರ್ಬಾರ್ದು. ದೂರ ಆಗ್ಬಿಡ್ತಾರೆ ಭಯನೂ ಇರುತ್ತೆ. ಅಥವಾ ನಿಮ್ಮ ಲಾಂಗ್ ಡಿಸ್ಟೆನ್ಸ್ ಒಂದು ರಿಲೇಶನ್‌ಶಿಪ್ ಇರುತ್ತೆ. ಅವಾಗೇನ್ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬಾ ಕಾಲ್ ಮಾಡ್ತಾರೆ. ಎಷ್ಟೇ ಕೆಲಸ ಇದ್ರೂ ಫ್ರೀ ಮಾಡ್ಕೊಂಡು ನಿಮ್ಗೆ ಕಾಲ್ ಮಾಡಿ ಮಾತಾಡ್ಬೇಕು, ವಾಯ್ಸ್ ಕೇಳ್ಬೇಕು, ನಿಮ್ಮ ಮಾತುಗಳು ಕೇಳ್ಬೇಕು ಅನ್ನೋ ತುಂಬಾ ಹಂಬಲಿಸ್ತಿರ್ತಾರೆ. ಸ್ನೇಹಿತರೆ ಆಕ್ಚುಲಿ ಜೊತೆಗಿರ್ತಕ್ಕಂಥ ಸಂಗಾತಿಗಳು ನಿಜವಾಗ್ಲೂ ನಮ್ಮನ್ನ ಮಿಸ್ ಮಾಡ್ಕೊಳ್ತಿದ್ರೆ ಅವರಲ್ಲಿ ಏನೇನು ಬದಲಾವಣೆಗಳು, ಲಕ್ಷಣಗಳು ಕಾಣುತ್ತೆ ನೋಡೋಣ. ತುಂಬಾ ಜನ ಇವತ್ತು ಮಿಸ್ ಮಾಡ್ಕೋತಾರೆ. ಬಟ್ ಕೇಳಿದಾಗ ಇಲ್ಲಪ್ಪ ಅಂತ ಹೇಳ್ತಾರೆ. ಅದು ನಾಚ್ಕೊಂಡು. ಅಂಡ್ ಕೆಲವರು ಹೇಳ್ಕೊಳಕ್ಕಾಗದೆ ಲಕ್ಷಣಗಳ ಮುಖಾಂತರ ತೋರಿಸ್ತಾರೆ. ನಾನು ಮಿಸ್ ಮಾಡ್ಕೋತಾ ಇದ್ದೀನಿ, ನಿನ್ಗೆ ಅರ್ಥ ಆಗ್ತಿಲ್ವಾ ಅಂತ ಹೇಳಿ. ಸೊ ಹಾಗಿದ್ಮೇಲೆ ಯಾವ ಲಕ್ಷಣಗಳು ಮಿಸ್ ಮಾಡ್ಕೊಳ್ತಿದ್ರೆ ಕಾಣುತ್ತೆ ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಫಸ್ಟ್ ಪಾಯಿಂಟ್, ಅವ್ರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ರೆ ನಾನು ಹೇಳಕ್ ಹೋಗ್ತಿದ್ದೀನಿ, ಆವಾಗ ಕಾಲ್ ಮಾಡ್ತಾರೆ. ಈಗ ನೀವು ಎಲ್ಲೋ ದೂರ ಊರಿಗೆ ಹೋಗಿರ್ತೀರಿ ಅಥವಾ ನಿಮ್ಮ ಲಾಂಗ್ ಡಿಸ್ಟೆನ್ಸ್ ಒಂದು ರಿಲೇಶನ್‌ಶಿಪ್ ಇರುತ್ತೆ. ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬಾ ಕಾಲ್ ಮಾಡ್ತಾರೆ. ಎಷ್ಟೇ ಕೆಲಸ ಇದ್ರೂ ಫ್ರೀ ಮಾಡ್ಕೊಂಡು ನಿಮ್ಗೆ ಕಾಲ್ ಮಾಡಿ ಮಾತಾಡ್ಬೇಕು, ವಾಯ್ಸ್ ಕೇಳ್ಬೇಕು, ನಿಮ್ಮ ಮಾತುಗಳು ಕೇಳ್ಬೇಕು ಅನ್ನೋ ತುಂಬಾ ಹಂಬಲಿಸ್ತಿರ್ತಾರೆ. ಓಕೆ, ದಿಸ್ ಇಸ್ ಫಸ್ಟ್ ಪಾಯಿಂಟ್. ಅಂಡ್ ನೆಕ್ಸ್ಟ್ ಪಾಯಿಂಟ್ ನೋಡಿದ್ರೆ ಮೆಸೇಜ್ ಮಾಡ್ತಾರೆ. ನಿಮ್ಗೆ ಏನ್ ಮಾಡ್ತಿದ್ಯಾ, ಹೇಗಿದ್ಯಾ, ಊಟ ಮಾಡ್ದ, ತಿಂಡಿ ತಿಂದ, ಏನ್ ನಡೀತಾ ಇದೆ, ಮನೇಲಿ ಎಲ್ಲರೂ ಹೇಗಿದ್ದಾರೆ. ಸೊ ಈ ತರದೆಲ್ಲ ಕೇಳ್ತಾ ಇರ್ತಾರೆ. ಬಿಕಾಸ್ ಲವರ್ಸ್ ಮಧ್ಯನೂ ಆಗಿರ್ಬೋದು ಅಂಡ್ ಕಪಲ್ಸ್ ಮಧ್ಯನೂ ಇರ್ಬೋದು. ಈ ತರದ್ ನಡೀತಾ ಇರುತ್ತೆ ಆಲ್ಮೋಸ್ಟ್ ಆಗಿ. ಓಕೆ, ಅಂದ್ರೆ ಮೆಸೇಜ್ ಮಾಡೋದ್ರೆ ಅಟ್ಲೀಸ್ಟ್ ಕಾಲ್ ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದು ಟೆಕ್ಸ್ಟ್ ಮುಖಾಂತರ ಕೇಳ್ಕೊತಿರ್ತಾರೆ. ನಿಮ್ ಕಡೆ ಅಟೆನ್ಷನ್ ತುಂಬಾ ಇರುತ್ತೆ. ಏನಕ್ಕೆ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಯಾವಾಗ ಅವ್ರು ಮತ್ತೆ ನಂಗೆ ಸಿಗ್ತಾರೆ ಅನ್ನೋದನ್ನ ಕಾಯ್ತಿರ್ತಾರೆ. ಬಿಕಾಸ್ ತುಂಬಾ ಗ್ಯಾಪ್ ಆಗಿಬಿಟ್ಟಿರುತ್ತಲ್ಲ, ಅವ್ರಿಗೆ ಮಿಸ್ಸಿಂಗ್ ಅಂತ ಫೀಲ್ ಅನಿಸ್ತಾ ಇರುತ್ತೆ. ಏನೇ ಅವ್ರ ಜೊತೆಗಿದ್ರು ಕೂಡ ಸಮಾಧಾನ ಇರಲ್ಲ. ನೀವಿದ್ರೇನೆ ಜೊತೆಗೆ ಒಂದು ಸಮಾಧಾನ ಅವ್ರಿಗೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನು ಅಂತ ಹೇಳಿದ್ರೆ ನಿಮ್ಮ ಬಗ್ಗೆ ವಿಚಾರ ಮಾಡ್ತಾರೆ, ಹೆಲ್ತ್ ಬಗ್ಗೆ ವಿಚಾರ ಮಾಡ್ತಾರೆ. ಫಿನಾನ್ಷಿಯಲ್ ಕಂಡೀಷನ್ ಹೇಗೆ, ಚೆನ್ನಾಗಿದೆಯಾ, ನಂದೇ ಸಪೋರ್ಟ್ ಬೇಕಾ ಅಥವಾ ಪ್ರಾಬ್ಲಮ್ ಆಗಿದೆ, ಇದೆಲ್ಲಾನು ಕೂಡ ಕೇಳ್ತಾರೆ. ಯಾರು ಕೇಳ್ತಾರೆ ಹೇಳಿ? ನಿಜವಾಗ್ಲೂ ಮನ್ಸಲ್ಲಿ ಪ್ರೀತಿ ಇರೋಡೆ ಕೇಳೋಕ್ ಸಾಧ್ಯ, ಇನ್ಯಾರು ಕೇಳೋಕ್ ಸಾಧ್ಯ ಇಲ್ಲ. ಆ ಥರ ಮನ್ಸಲ್ಲಿ ಪ್ರೀತಿ ಇದ್ದಾಗಲೇ ಪ್ರೀತಿಸೋರೆ ನಮ್ಮನ್ನ, ನಮ್ಮ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ಎಲ್ಲಾನು ಕೂಡ ಕೇಳಲಿಕ್ಕೆ ಸಾಧ್ಯ. ಎಸ್ ಆರ್ ನೋ? ನೆಕ್ಸ್ಟ್ ಪಾಯಿಂಟ್, ಭೇಟಿಯಾಗಲು ಪ್ರಯತ್ನ ಮಾಡ್ತಾರೆ. ಸಿಗ್ಬೇಕು, ತುಂಬಾ ದಿನ ಆಗೋಯ್ತು, ಸಿಗ್ತೀಯ ನನಗೆ, ಈ ತರ ಹೇಳ್ತಿರ್ತಾರೆ. ಆಕ್ಚುಲಿ ಈ ಫ್ರೆಂಡ್ಶಿಪ್ ಅಲ್ಲೂ ನಡೆಯುತ್ತೆ. ಸೊ ತುಂಬಾ ದಿನ ಆಯ್ತು, ಮಿಸ್ ಮಾಡ್ಕೋತಾ ಇದ್ದೀನಿ, ಸಿಗು ನನಗೆ. ಸೊ ಥರದ್ದೆಲ್ಲ ಹೇಳ್ತಿರ್ತಾರೆ. ಸೊ ಸಿಗ್ಬೇಕು ಅಂತ ಒದ್ದಾಡ್ತಾರೆ. ಬಟ್ ಟೈಮ್ ಆಗ್ತಿರಲ್ಲ. ಬಟ್ ಸ್ಟಿಲ್ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅವಾಗ್ಲೂ ಕೂಡ. ಏನಕ್ಕೆ ಅಂದ್ರೆ ಜಗಳ ಮಾಡ್ಕೊಂಡು ಹರ್ಕೊಂಡು ಬರ್ಬಾರ್ದು, ದೂರ ಆಗ್ಬಿಡ್ತಾರೆ, ಭಯನೂ ಇರುತ್ತೆ. ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೂ ಇರ್ತಾರೆ. ಸೊ ಹಾಗಾಗಿ ಭೇಟಿ ಆಗೋಣ ಅಂತ ಅವಾಗ ನಿಮ್ಮನ್ನು ತುಂಬಾ ಪೀಡಿಸಿರ್ತಾರೆ. ಸೊ ಅಷ್ಟು ಅವ್ರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರ್ಬೇಕು ಕಾರಣ ಹಿಂಗೆ ಮಾಡೋಕ್ ಸಾಧ್ಯ. ನೆಕ್ಸ್ಟ್ ಬಂದು ಏನು ಅಂತ ಹೇಳಿದ್ರೆ ನಿಮ್ಮ ನೆನಪುಗಳನ್ನ ಹಂಚ್ಕೊಳ್ತಾರೆ. ಸೊ ಏನು ಅಂತ ಹೇಳಿದ್ರೆ ನೆನಪುಗಳು ಅಂತ ಹೇಳಿದ್ರೆ ನೀವು ಮೀಟ್ ಮಾಡಿರೋದು, ನಿಮ್ಮೊಟ್ಟಿಗೆ ಹರಟೆ ಹೊಡ್ತಿರೋದು, ಕೀಟ್ಲೆ ಮಾಡಿರೋದು, ಪ್ರತಿಯೊಂದನ್ನು ಕೂಡ ಹಂಚ್ಕೊಳ್ತಿರ್ತಾರೆ. ಸೊ ಇದಿಷ್ಟು ಪಾಯಿಂಟು ನಿಮ್ಮನ್ನ ಏನಂತ ಹೇಳಿದ್ರೆ ಮಿಸ್ ಮಾಡ್ಕೊಳ್ತಾ ಇದ್ರೆ ಅವರಲ್ಲಿ ಕಾಣುವಂತ ಒಂದು ಬದಲಾವಣೆ. ಸೊ ಏನ್ ಅನ್ನಿಸ್ತು ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಅಂಡ್ ಆದಷ್ಟು ಬೇಗ 50K ಆಗಲಿ, ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.